ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 30ರಂದು ಉದ್ಘಾಟನೆಗೊಳ್ಳಲಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ನೀಲಿ ಬಟ್ಟೆ ಬ್ಯಾನರ್ಗಳನ್ನು ಕಟ್ಟಿದ್ದು ನಗರ ನೀಲಿಮಯವಾಗಿದೆ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿ ನಿರ್ಮಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಆರ್.ಬಿ. ತಿಮ್ಮಾಪುರ್ ಅವರು ಆಗಮಿಸಲಿದ್ದು, ಕಾರ್ಯಕ್ರಮದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈಗಾಗಲೇ ಪುತ್ಥಳಿ ಲೋಕಾರ್ಪಣೆ ಸಮಿತಿಯಿಂದ ತಾಲೂಕಿನ ವಿವಿಧ ಗ್ರಾಮ ಹಾಗೂ ಹಳ್ಳಿಗಳಿಗೆ ತೆರಳಿ ಕರಪತ್ರಗಳನ್ನು ಹಂಚಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದ್ದು, ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಲು ದಲಿತ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. संविधान के नीने शिल्पियू दारिदीपवू नीने कलिसिकोट्टे समानतेयनु ಏಕತೆಯನು ರಾಷ್ಟ್ರ ಸಂವಿಧಾನ के नीने ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ನಾಳೆ ದಿನಾಂಕ 30ರಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನವನ್ನು ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ಆರ್.ಬಿ. ತಿಮ್ಮಾಪುರ್ ಉದ್ಘಾಟಿಸಲಿದ್ದಾರೆ ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ.ಎಚ್. ಕಂಬಳಿ ತಿಳಿಸಿದರು. ಅವರು ಈ ಕುರಿತು ವೈಭವ ವಾಹಿನಿಯೊಂದಿಗೆ ಮಾತನಾಡಿದರು. ನಗರದ ವಾರ್ಡ್ ನಂಬರ್ 17ರಲ್ಲಿ ನಗರಸಭೆಯಿಂದ ನಿರ್ಮಿಸಲಾಗಿರುವ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಸಂಸದ ಕರಡಿ ಸಂಗಣ್ಣ, ಶಾಸಕರಾದ ಹಂಪನಗೌಡ ಬಾದರ್ಲಿ, ಆರ್. ಬಸನಗೌಡ ತುರ್ವಿಹಳ್, ಮಾಜಿ ಸಂಸದರಾದ ಕೆ. ವಿರೂಪಾಕ್ಷಪ್ಪ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ತಹಸೀಲ್ದಾರ್ ಅರುಣ್ ಎಚ್. ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಸದಸ್ಯ ದಾಸರಿ ಸತ್ಯನಾರಾಯಣ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್. ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ. ಭಾಷಾಹಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಎಂ. ವೀರಭದ್ರಪ್ಪ ಜವಳಿಗೆರೆ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ಅಧಿಕಾರಿಗಳು ಭಾಗವಹಿಸಲಿದ್ದು, ಜಿಲ್ಲೆಯ ಪತ್ರಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸಿಂಧನೂರು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಪತ್ರಿಕಾ ಭವನ ಇಲ್ಲ ಅನ್ನುವಂಥ ಕೊರಗಿತ್ತು. ಆ ಕೊರಗಿನ ಹಿನ್ನೆಲೆಯಲ್ಲಿ ನಾವು ಜನಪ್ರತಿನಿಧಿಗಳಿಗೆ ನಿರಂತರವಾಗಿ ಇಲ್ಲೊಂದು ಪತ್ರಿಕಾ ಭವನ ಕಟ್ಟಿಕೊಡ್ರಿ ಅನ್ನುವಂಥ ಮನವಿಯನ್ನು ಕೊಡ್ತಾ ಬಂದಿದ್ವಿ. ನನಗೆ ಗೊತ್ತಿದ್ದಂಗೆ 1992-93ರಿಂದನೂ ನಾವು ಸಿನ್ನೂರಿನಲ್ಲಿ ಒಂದು ಪತ್ರಿಕಾ ಭವನದ ಅವಶ್ಯಕತೆ ಇದೆ ಅನ್ನುವಂಥ ಬೇಡಿಕೆಯನ್ನು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹೇಳ್ತಾ ಬಂದಿದ್ವಿ. ಆದರೆ ಅನಾನುಕೂಲ, ಕೆಲವು ಪ್ರತಿಕೂಲ ಪರಿಸ್ಥಿತಿಗಳಿಂದ ಇಲ್ಲಿವರೆಗೆ ಪತ್ರಿಕಾ ಭವನದ ಒಂದು ಸಂಕಲ್ಪ ಕೈಗೂಡಿರಲಿಲ್ಲ. ಈಗ ಶಾಸಕ ಹಂಪನಗೌಡ ಬಾದರ್ಲಿ ಮತ್ತು ನಗರಸಭೆ
ಮಾಜಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ಮತ್ತು ಮಾಜಿ ಶಾಸಕರಾಗಿರುವಂಥ ವೆಂಕಟರಾವ್ ನಾಡಗೌಡರು ಹಾಗೂ ಮಾಜಿ ಸಂಸದರಾಗಿರುವಂಥ ಕೆ ವಿರೂಪಾಕ್ಷಪ್ಪನವರು ಇವರೆಲ್ಲರ ಸಹಕಾರದ ಹಿನ್ನೆಲೆಯಲ್ಲಿ ನಾಳೆ ದಿನಾಂಕ 30ರಂದು ಪತ್ರಿಕಾ ಭವನ ಉದ್ಘಾಟನೆ ಆಗಲಿದೆ. ಪತ್ರಿಕಾ ಭವನದ ನಿರ್ಮಾಣಕ್ಕೆ ಮಾನ್ಯ ಹಂಪನಗೌಡ ಬಾದರ್ಲಿ ಶಾಸಕರು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರು ತುಂಬ ಸಹಕಾರ ನೀಡಿದ್ದಾರೆ. ಅದರ ಜೊತೆಗೆ ವಾರ್ಡಿನ ಸದಸ್ಯರಾಗಿರುವಂಥ ದಾಸರಿ ಸತ್ಯನಾರಾಯಣ ಅವರು ಕೂಡ ಇಲ್ಲಿ ಈಗ ಆಲ್ರೆಡಿ CA ಸೈಟ್ನಲ್ಲಿ ಒಂದು ಹಳೆ ಕಟ್ಟಡ ಇದೆ, ಅದನ್ನೇ ನೀವು ರಿಪೇರಿ ಮಾಡ್ಕೊಂಡಿರೋದಾದರೆ ಅಭ್ಯಂತರ ಇಲ್ಲ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರು. ಅವ್ರ ಸಲಹೆ ಮೇರೆಗೆ ಇವತ್ತು ಒಂದು ಸುಂದರವಾಗಿರುವಂಥ ಪತ್ರಿಕಾ ಭವನ ತಲೆ ಎತ್ತಿ ನಿಂತಿದೆ. ಇದನ್ನು ಈ ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ಮಾನ್ಯ ಸಚಿವರಾದ HC ಮಹದೇವಪ್ಪನವರು ಮತ್ತು ಅಬಕಾರಿ ಸಚಿವರಾಗಿರುವಂಥ ಮಾನ್ಯ RB ತಿಮ್ಮಾಪುರ್ ಅವರು ಆಗಮಿಸ್ತಾರೆ. ಅವರು ಬಂದಿರುವಂಥ ಸಂದರ್ಭದಲ್ಲಿಯೇ ಈ ಪತ್ರಿಕಾ ಭವನಕ್ಕೆ ಉದ್ಘಾಟನೆ ನೆರವೇರಿಸೋದಕ್ಕೆ ಒಂದು ಸಂಕಲ್ಪ ಕೂಡಿ ಬಂದಿದೆ ಅನ್ನುವಂಥ ಒಪಿನಿಯನನ್ನು ಎಲ್ಲ ಪತ್ರಿಕಾ ಸ್ನೇಹಿತರು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೂ ವಿನಂತಿ ಮಾಡಿಕೊಂಡು ದಯವಿಟ್ಟು ಸಚಿವ ದ್ವಯರನ್ನು ಪತ್ರಿಕಾ ಭವನಕ್ಕೆ ಆಹ್ವಾನಿಸಿ ಅವರಿಂದ ಪತ್ರಿಕಾ ಭವನ ಉದ್ಘಾಟಿಸಲು ಸಹಕರಿಸಬೇಕು ಅಂತ ವಿನಂತಿ ಮಾಡಿದ್ವಿ. ಹಾಗಾಗಿ ನಾಳೆ 30ರಂದು ಇಬ್ಬರು ಸಚಿವರು ಪತ್ರಿಕಾ ಭವನಕ್ಕೆ ಆಗಮಿಸ್ತಾರೆ. ಅವರಿಬ್ಬರು ಸೇರಿ ಪತ್ರಿಕಾ ಭವನವನ್ನು ಉದ್ಘಾಟನೆ ಮಾಡಲು ಸಹಕರಿಸ್ತಾರೆ. ಅದರ ಜೊತೆಯಲ್ಲಿ ಸ್ಥಳೀಯ ಮಾಜಿ ಸಂಸದರಾಗಿರುವಂಥ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕರಾಗಿರುವಂಥ ವೆಂಕಟರಾವ್ ನಾಡಗೌಡ ಮತ್ತಿತರ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿವಿಧ ಸಂಘ ಸಂಸ್ಥೆಗಳು ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಈ ಮಂತ್ರಿಗಳು ಬರ್ತಾರೆ ಅನ್ನುವಂಥ ಅವಸರದಲ್ಲಿ ಎಲ್ಲ ಗಣ್ಯರಿಗೆ ಆಗಲಿ, ಸಂಘ ಸಂಸ್ಥೆಗಳ ಮುಖಂಡರಿಗಾಗಲಿ, ವಿವಿಧ ಸಾಮಾಜಿಕ ಸೇವಾ ಸಂಸ್ಥೆಗಳ ಕಾರ್ಯಕರ್ತರಿಗೆ ಆಗಲಿ ಮಾಹಿತಿ ಮುಟ್ಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ನಮ್ಮ ಮಾಹಿತಿಯನ್ನೇ ಈ ಮಾಧ್ಯಮದಲ್ಲಿ ಹೇಳುವಂಥ ಮಾಹಿತಿಯನ್ನೇ ಆಹ್ವಾನ ಅಂತೇಳಿ ಭಾವಿಸಿ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ವಿವಿಧ ಸೇವಾ ಕಾರ್ಯಕರ್ತರು ಮತ್ತು ಯುವಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಎಡ ಸಂಘಟನೆಗಳು, ಇನ್ನಿತರ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಮಾನ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ತಾಲೂಕಿನ RH ನಂಬರ್ 1ರಲ್ಲಿ ಶ್ರೀ ಬಾಲಮುರುಗನ್ ಅವರ 53ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ನಿಮಿತ್ತ ಕಳೆದ 10 ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಬಾಲಮುರುಗನ್ ರಥೋತ್ಸವ ಹಾಗೂ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ಗಂಗಾಸ್ಥಳಕ್ಕೆ ತೆರಳಿ ಅಲ್ಲಿಂದ ಶಸ್ತ್ರ ಹಾಕಿಕೊಂಡ ಮುರುಗನ್ ಭಕ್ತಿ ಸಮರ್ಪಿಸಿದರು. ಶಸ್ತ್ರ ಹಾಕಿಕೊಂಡ ಭಕ್ತರು ನಡೆಯುವುದೇ ಒಂದು ರೋಮಾಂಚನಕಾರಿ. ಒಬ್ಬ ಮೈತುಂಬ ರಾಮರ ಕಾವಡಿ ಶಸ್ತ್ರವನ್ನು ಹಾಕಿಕೊಂಡು ಭಕ್ತಿ ಮೆರೆದರೆ, ಉಳಿದವರು ಮುರುಗನ್ ಕಾವಡಿ ಹಾಕಿಕೊಂಡು ಜೈಘೋಷ ಕೂಗುತ್ತಾ ಮೆರವಣಿಗೆ ನಡೆಸಿದರು. ಬಾಲಮುರುಗನ್ ಆಚರಣೆಗೆ ತನ್ನದೇ ಆದ ಇತಿಹಾಸವಿದೆ ಎನ್ನುತ್ತಾರೆ ಭಕ್ತರು. ಕಾರ್ಯಕ್ರಮದ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ RH ನಂಬರ್ 1 ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಭಕ್ತಿ ಮೆರೆದರು.
ತಾಲೂಕಿನ ಜಲಿಹಾಳ್ ಗ್ರಾಮದ ಎಸ್ಎಂ ಪಬ್ಲಿಕ್ ಶಾಲೆಯ ಮಕ್ಕಳು ನ್ಯಾಯಾಲಯಕ್ಕೆ ಭೇಟಿ ನೀಡಿ ನ್ಯಾಯಾಧೀಶರಿಂದ ಮಾಹಿತಿ ಪಡೆದರು. ಶಾಲೆಯ ಆಡಳಿತ ಮಂಡಳಿಯವರು ಎಸ್ಎಂ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ನ್ಯಾಯಾಲಯದ ಬಗ್ಗೆ ಅರಿವು ಮೂಡಿಸಲು ನಗರದಲ್ಲಿರುವ ನ್ಯಾಯಾಲಯಕ್ಕೆ ಮಕ್ಕಳನ್ನು ಕರೆತಂದು ನ್ಯಾಯಾಲಯದಲ್ಲಿರುವ ವಸ್ತುಗಳ ಬಗ್ಗೆ ಪರಿಚಯ ಮಾಡುವುದರ ಮೂಲಕ ಅಲ್ಲಿರುವ ಮುಖ್ಯ ನ್ಯಾಯಾಧೀಶರನ್ನು ಭೇಟಿ ಮಾಡಿಸಿದರು. ಕಾನೂನಿನ ಬಗ್ಗೆ ನ್ಯಾಯಾಧೀಶರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಮೂಲಕ ಜಾಗೃತಿ ಮೂಡಿಸಿದರು. ನಂತರ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರನ್ನು ಭೇಟಿ ಮಾಡಿಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಂ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಮೂರ್ತಿ ಕೆಂಬಾವಿ, ಮುಖ್ಯ ಶಿಕ್ಷಕ ರೋಜಾ ಪಾಟೀಲ್, ಸಂಸ್ಥೆಯ ಕಾರ್ಯದರ್ಶಿ ಮೌನೇಶ್ ಬಡಿಗೇರ್, ಶಿಕ್ಷಕರಾದ ಗೀತಾ ಲಕ್ಷ್ಮೀಕುಮಾರಿ ಸೇರಿದಂತೆ ಹಲವರಿದ್ದರು. ನೋಡಿದ್ರ ಗುಂಡು ನೋಡಿದ್ರಪ್ಪ ಗುಂಡು ಇನ್ನೇನ್ ಮಾಡ್ತೀವಿ, ಇದರಲ್ಲಿ ಹಾಕ್ಬಿಟ್ಟು ನಾವು ಶೂಟ್ ಮಾಡ್ತೀವಿ. ಆಯ್ತಾ? ಯಾರಿಗೆ ಮಾಡ್ತೀವಿ? ಅದಕ್ಕೆ ಯಾರು ಕಳ್ತನ ಮಾಡಬಾರ್ದು. ಜೀವನದಲ್ಲಿ ಯಾರಾದ್ರೂ ಕಳ್ತನ ಮಾಡಿದ್ರೆ ಯಾರಿಗೆ ಹೇಳ್ಬೇಕು? ನೆಮ್ಮದಿಲ್ಲ. ಅರ್ಥ ಆಯ್ತಾ? ನೋಡಿದ್ರೆ ಗುಂಡು ನಿಮ್ಮ ಪುಸ್ತಕ ಇಲ್ಲ. ಇದು ದೊಡ್ಡ 4 ವರ್ಷದ ಇದು ಯಾರಾದ್ರೂ ಗಲಾಟೆ ಮಾಡಿದ್ರೆ ಯಾರಾದ್ರೂ
ಬೆಂಕಿ ಹಚ್ಚಿದ್ರೆ ಯಾರನ್ನ ಕೊಂದ್ರೆ ಈ ಗುಂಡಿವು ಏನಿವು ಇವು ಏನಾದ್ರು ಹೊಟ್ಟೆ ಕೊಳ್ತಂದ್ರೆ ಫೈರ್ ಮಾಡಿದ್ರೆ ಏನಾಗ್ತದೆ ಸುತ್ತೋಗ್ತದೆ. ಅರ್ಥ ಆಯ್ತಲ್ಲ? ಇದು ನಮ್ಮ ಪೊಲೀಸ್ ಸ್ಟೇಷನ್. ನಮ್ಮ ಪೊಲೀಸ್ ಸ್ಟೇಷನ್ಗೆಲ್ಲ ಗುಂಡಿರ್ತಾರೆ. ಇದೆಲ್ಲ ರೆಕಾರ್ಡ್ಸ್ ಇರ್ತವೆ. ಯಾರಾದ್ರೂ ಬಂದು ನಮ್ಮ ಪೊಲೀಸ್ ಹೊಡೆದು ತೊಗೊಂಡ್ರೆ ನಾವು ಹೊಡೆದ್ಬಿಡ್ತೀವಿ. ಆಯ್ತಾ? ಇದು ನಿಷೇಧಿತ ಸ್ಥಳ ಅಂತ ಯಾರೂ ಬರಂಗಿಲ್ಲ ಇಲ್ಲಿ. ಆಯ್ತಾ? ಕಳ್ರೆ ಯಾರು ಬಂದ್ರೆ ನಾವು ಹೊಡಿತೀವಿ. ಆಯ್ತಾ? ಇದು ನಿಮ್ಗೆ ಗೊತ್ತಿರಲಿ. ಇದೇನಂತಾರೆ ಗನ್ ಅಂತ ಕರಿತೀವಿ. ಏನಂತ? AK-47 ಏನಂತಾರೆ? ಕೈ ಎತ್ತನ ಜ್ವರ ಬಂದವಂತ್ರಿ. ತಿನ್ಬೇಕು ಕೊಡ್ರಿ ಗಾಡಿ ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಹಾರಕ್ಕೆ ಕೇಂದ್ರ ಜವಾಬ್ದಾರಿಯಿಂದ ನುಣುಚಿಕೊಂಡಿಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಹಾರ ನೀಡುವ ಮೂಲಕ ಜವಾಬ್ದಾರಿ ಪ್ರದರ್ಶಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಅವರು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಚುನಾವಣಾ ಪೂರ್ವದಲ್ಲಿ ಜನರಿಗೆ ನೀಡಿರುವ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ನುಡಿದಂತೆ ನಡೆಯುತ್ತಿದ್ದೇವೆ ಎಂದು ಹೇಳುವ ಸರ್ಕಾರ ಅನುಷ್ಠಾನದಲ್ಲಿ ವಿಫಲವಾಗಿ ಜನಪ್ರಿಯತೆಯನ್ನು ಕಳೆದುಕೊಂಡಿದೆ ಎಂದರು. 10 ಕೆಜಿ ಅಕ್ಕಿ ನೀಡುವುದಾಗಿ ಹೇಳಿದ್ದ ಸರ್ಕಾರ ಇಂದಿಗೂ ಅಕ್ಕಿ ನೀಡಲು ಆಗುತ್ತಿಲ್ಲ. ಗರೀಬಿ ಕಲ್ಯಾಣ ಯೋಜನೆಯಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡುತ್ತಿರುವ 5 ಕೆಜಿ ಅಕ್ಕಿ ಮಾತ್ರ ನೀಡುತ್ತಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ್ದೇವೆ ಎಂದು ಹೇಳುತ್ತಿದೆ. ಆದರೆ ಹೆಚ್ಚುವರಿ ಜನರಿಗೆ ಪರ್ಯಾಯ ಬಸ್ ವ್ಯವಸ್ಥೆ ಮಾಡಿಲ್ಲ. ಶಾಲಾ ವಿದ್ಯಾರ್ಥಿಗಳು, ವೃದ್ಧರು ಕೆಲಸ ಕಾರ್ಯಗಳಿಗೆ ಪ್ರಯಾಣಿಸಲು ಸಾಧ್ಯವಾಗುತ್ತಿಲ್ಲ. 200 ಯೂನಿಟ್ ವಿದ್ಯುತ್ ಕೊಡಿಸುವುದಾಗಿ ಹೇಳಿದೆ. ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದೆ ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಹೊಸ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ. 14 ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಜನರಿಟ್ಟ ವಿಶ್ವಾಸ ಸುಳ್ಳಾಗಿದೆ. ರಾಜ್ಯ ಹಣಕಾಸು ಸ್ಥಿತಿ ಸರಿದಾರಿಗೆ ತರಲು ಸಾಧ್ಯವಾಗಿಲ್ಲ ಎಂದರು. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಯುವ ನಿಧಿ ಯೋಜನೆಯಡಿ ಪ್ರತಿ ವರ್ಷ 5 ಪದವಿ ವಿದ್ಯಾರ್ಥಿಗಳು ಹೊರಬರುತ್ತಾರೆ. ಆದರೆ 60,000 ಯುವಕರು ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ. ಆದರೂ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಬದಲಾಗುತ್ತಲೇ ಇದೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರದ ಪರಿಹಾರ ಹಣಕ್ಕಾಗಿ ಕಾಯ್ದು ಕುಳಿತುಕೊಳ್ಳದೆ ಎನ್ಡಿಆರ್ಎಫ್ ನಿಯಮಗಳಂತೆ ಪರಿಹಾರ ವಿತರಿಸಲಾಗಿತ್ತು. ಆದರೆ ಕೇಂದ್ರದ ವಿರುದ್ಧ ಆರೋಪ ಮಾಡುವ ರಾಜ್ಯ ಸರ್ಕಾರ 2,000 ರೂಪಾಯಿ ಹಾಕುವುದಾಗಿ ಹೇಳಿದೆ ಹೊರತು ಹಣ ನೀಡುತ್ತಿಲ್ಲ. ಸರ್ಕಾರದ ಮನಸ್ಥಿತಿ ಬದಲಾಗಬೇಕಿದೆ. ಕೂಡಲೇ ರೈತರಿಗೆ ಪರಿಹಾರ ವಿತರಿಸಬೇಕೆಂದು ಆಗ್ರಹಿಸಿದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಯಾವುದೇ ಒತ್ತಡ ಹಾಕಿಲ್ಲ, ಸ್ವಯಂ ಪ್ರೇರಿತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್, ಕೊಪ್ಪಳ ಸಂಸದ ಕರಡಿ ಸಂಗಣ್ಣ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಂಸದ ಬಿವಿ ನಾಯಕ್, ಕರಿಯಪ್ಪ, ರಾಜ್ಯ ಕಾರ್ಯದರ್ಶಿ ಪಿ ರಾಜೀವ್, ರವೀಂದ್ರ ಚಲ್ದಾರ್, ರಾಮಚಂದ್ರ ಕಡ್ಗೋಳ್ ಸೇರಿದಂತೆ ಇತರರಿದ್ದರು. ಒಂದು ಹೊಸ ಯೋಜನೆಗಳನ್ನು ಕೂಡ ಇವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳಿದ್ದಾಗ ಹಣಕಾಸಿನ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ, ಭಾವಿಸಿದ್ವಿ. ಆದರೆ ನಮ್ಮೆಲ್ಲರ ಭರವಸೆಗಳು, ನಿರೀಕ್ಷೆಗಳು ಸುಳ್ಳಾಗಿದೆ. ಅದೇ ರೀತಿ ರಾಜ್ಯದ ಜನರು ಏನು ವಿಶ್ವಾಸವನ್ನು ಇಟ್ಕೊಂಡಿದ್ರು ಆ ವಿಶ್ವಾಸವು ಕೂಡ ಇವತ್ತು ಗಾಳಿಗೆ ತೂರ್ತಕ್ಕಂಥ ಕೆಲಸ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನೇರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಹೊಸ ಸರ್ಕಾರ ಬಂದ್ರೆ ನಮ್ಗೆ ಅರ್ಥ ಆಗ್ತದೆ. ನಾವು ವಿರೋಧ ಪಕ್ಷವಾಗಿ ಟೀಕೆ ಮಾಡೋದಕ್ಕೋಸ್ಕರ ಟೀಕೆನ ಮಾಡ್ತಾ ಇಲ್ಲ. ಯಾವುದೇ ಒಂದು ಹೊಸ ಸರ್ಕಾರ ಬಂದ್ರೆ ಒಂದು 5-6 ತಿಂಗಳು ಸಮಯಾವಕಾಶ ಬೇಕಾಗ್ತದೆ. ಯಾವುದೇ ಒಂದು ಹೊಸ ಸರ್ಕಾರ ಒಂದು ವರ್ಷ 2 ವರ್ಷ ನೋಡ್ತಾರೆ ರಾಜ್ಯದ ಜನರು. ಅವರು ಕೂಡ ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಆದರೆ ನನಗನ್ನಿಸ್ದಾಗೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇಂದಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಹೊಸ ಸರ್ಕಾರ ಬಂದು 5-6 ತಿಂಗಳಲ್ಲೇ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಯಾವ್ದಾರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ.
ಒಂದು ಕಡೆ ಹೆಣ್ಮಕ್ಳಿಗೆ ಉಚಿತ ಬಸ್ಸನ್ನು ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಮ್ಮ ತಾಯಂದ್ರು ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಬಸ್ಗಳು ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇವರು ಉಚಿತ ಬಸ್ಸು ಅಂತೇಳಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಅಲ್ಲಿ KSRTCನ ಸಂಬಳ ಕೊಡೋದಕ್ಕೂ ರೊಕ್ಕ ಇಲ್ಲ ಅವ್ರ ಹತ್ರ. ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ರೂಟ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ, ಬಸ್ಗಳು ಕಳಿಸೋದನ್ನು ನಿಲ್ಲಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಶಾಲಾ ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ. ನಾನು ನಿಮಗೆ ಕೇಳ್ತೇನೆ, ಸರ್ಕಾರ ಬಂದು 24 ಗಂಟೆಲಿ 10 kg ಅಕ್ಕಿನ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು. ಎಲ್ಲಿ ಕೊಡ್ತಾ ಇದ್ದಾರೆ 10 kg ಅಕ್ಕಿನ? 5 kg ಅಕ್ಕಿಯನ್ನು ಸನ್ಮಾನ್ ನರೇಂದ್ರ ಮೋದಿಜಿಯವರು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಏನು ಕೊಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 5 kgನಲ್ಲಿ 3 kg ಅಕ್ಕಿ ಕೊಡ್ತಾ ಇದ್ದಾರೆ, 2 kg ಜೋಳ, ರಾಗಿ, ಗೋಧಿ ಅಂತೇಳಿ ನಾಟಕ ಮಾಡ್ತಾ ಇದ್ದಾರೆ. ಅಂದರೆ ಇವರು 1 kg ಅಕ್ಕಿನೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ವಿದ್ಯುತ್ ವಿಚಾರದಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಅಂತೇಳಿ ಘೋಷಣೆ ಮಾಡಿದ್ರು. ಎಲ್ಲಿ ಬರ್ತಾ ಇದೆ ಉಚಿತ ವಿದ್ಯುತ್ ನಿಮಗೆ? ಬರಗಾಲದ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ದಿನಕ್ಕೆ 7 ತಾಸನ್ನ ವಿದ್ಯುತ್ ಕೊಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಬರೆ ಆಗ್ತಕ್ಕಂಥ ಕೆಲಸ ಮಾಡಿದೆ. ವಿದ್ಯುತ್ ಕೂಡ ಅವರಿಗೆ ಸರಿಯಾದ ವಿದ್ಯುತ್ ಸಂಪರ್ಕ ಕರೆಂಟನ್ನು ಕೊಡೋಕ್ಕೆ ಸಾಧ್ಯ ಆಗದೇನೆ ಪಾಪ ರೈತರು ಕಂಗಾಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ SC/PTSP ಹಣವನ್ನು ದಲಿತ SC/STಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾರೆ. ಯುವ ನಿಧಿ ಅಂತ ಹೇಳ್ತಾರೆ, ತಮಗೆ ಗೊತ್ತಿರಲಿ, ಮಾಧ್ಯಮದ ಸ್ನೇಹಿತರನ್ನ ಹೇಳ್ತಾ ಇದ್ದಾನೆ. ಯುವ ನಿಧಿ ಅಂತೇಳಿ ಇವರೇನು ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ. ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 5-6 ಲಕ್ಷ ಯುವಕರು ಇವತ್ತು ಗ್ರಾಜ್ಯುಯೇಟ್ಸ್ಗಳು ಹೊರ ಬರ್ತಾರೆ ರಾಜ್ಯದಿಂದ. ಇವ್ರ ರಿಜಿಸ್ಟ್ರೇಷನ್ ಎಷ್ಟಾಗಿದೆ? ಬರೀ 60-65 ಸಾವಿರ. ಮ್ಯಾನಿಫೆಸ್ಟೋಲ್ ಏನು ಹೇಳಿದ್ರು? 23-24 ಇಸ್ವಿ ಅಂತ ಹೇಳಿಲ್ಲ ಅವರು. ಒಟ್ಟು ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಜ್ಯುಯೇಟ್ಸ್ ಏನು ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ ಅವರಿಗೆ ನಾವು ಉದ್ಯೋಗ ಕೊಡೋ ತನಕ ಕೂಡ ನಾವು ಹಣವನ್ನು ಕೊಡ್ತೇವೆ ಅಂತ ಹೇಳಿದರು. ಅಂದರೆ ಪ್ರತಿಯೊಂದು ಯೋಜನೆಯನ್ನು ಗಮನಿಸಿದ್ರೆ, ನೀವು ಅಧ್ಯಯನ ಮಾಡಿದರೆ ಪ್ರತಿಯೊಂದು ಗ್ಯಾರಂಟಿನಲ್ಲೂ ಕೂಡ ಮೋಸ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಆರಾಧ್ಯ ದೈವ ಸಿದ್ಧಪರ್ವತ ಅಂಬಾಮಠದ ಅಂಬಾದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತ ಸಾಗರದ ನಡುವೆ ಕುಂಭೋತ್ಸವ ವೈಭವದಿಂದ ಜರುಗಿತು. ಬೆಳಗ್ಗೆಯಿಂದಲೇ ಅಂಬಾದೇವಿ ಮೂರ್ತಿಗೆ ಕುಂಕುಮಾರ್ಚನೆ, ಸಹಸ್ರ ಬಿಲ್ವಾರ್ಚನೆ, ಪುಷ್ಪಾಲಂಕಾರ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಮಧ್ಯಾಹ್ನ ಅಪಾರ ಭಕ್ತರ ಸಮ್ಮುಖದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಶಿವ ಪಾರ್ವತಿ ವಿವಾಹ ಬಂಧನದ ಕುಂಭೋತ್ಸವವನ್ನು ಹೊತ್ತುಕೊಂಡು ದೇವಸ್ಥಾನದ ಸುತ್ತ 2 ಸಲ ಪ್ರದಕ್ಷಿಣೆ ಮಾಡಲಾಯಿತು. ನಂತರ ಅರ್ಚಕರು ಆರತಿ ಬೆಳಗಿ ಅಂಬಾದೇವಿಗೆ ಎಡೆ ಸಮರ್ಪಿಸಿದರು. ಕುಂಭೋತ್ಸವದ ಮೆರವಣಿಗೆಯುದ್ದಕ್ಕೂ ಅರಿಶಿನ, ಕುಂಕುಮ, ಭಂಡಾರವನ್ನು ಎರಚಿ ಅಂಬಾದೇವಿಗೆ ಜಯಂಕಾರ ಕೂಗುವ ಮೂಲಕ ಸಹಸ್ರಾರು ಭಕ್ತರು ಭಕ್ತಿ ಸಮರ್ಪಿಸಿ ಸಂಭ್ರಮಿಸಿದರು. ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗೊಂಡೂರು, ಸರ್ಕಲ್ ಇನ್ಸ್ಪೆಕ್ಟರ್ ವೀರಾರೆಡ್ಡಿ ಎಚ್, ಶಹರ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದುರ್ಗಪ್ಪ ಡೊಳ್ಳಿನ್, ಗ್ರಾಮೀಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಸಾಕ್, ಅಂಬಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಾಜಶೇಖರಯ್ಯ ಸ್ವಾಮಿ ಗೊಬ್ಬರಕಲ್ ಸೇರಿದಂತೆ ಅರ್ಚಕರು, ಸದಸ್ಯರು, ಕಂದಾಯ ಇಲಾಖೆಯ ಸಿಬ್ಬಂದಿ, ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದರು. ಹರಿದು ಬಂದ ಜನಸಾಗರ. ಅಂಬಾದೇವಿಯ ಮಹಾರಥೋತ್ಸವದ ನಂತರ 3ನೇ ದಿನವಾದ ಕುಂಭೋತ್ಸವದಂದು ಸಿಂಧನೂರು ತಾಲೂಕು ಸೇರಿದಂತೆ ವಿವಿಧ ಜಿಲ್ಲೆ ಹಾಗೂ ಅಂತರ್ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬಸ್, ಟ್ರ್ಯಾಕ್ಟರ್, ಬುಲೆರೋ, ಟಮ್ಟಮ್ ಆಟೋಗಳಲ್ಲಿ ಗುಂಪು ಗುಂಪಾಗಿ ಜಾತ್ರೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಅಂಬಾದೇವಿಯ ಮೂರ್ತಿಯ ದರ್ಶನ ಪಡೆದು ಕಾಯಿ ಒಡಿಸಿ ಮುಡುಪು ಸಮರ್ಪಿಸಿ ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದ್ದು ವಿಶೇಷವಾಗಿತ್ತು. ಕುಂಭೋತ್ಸವದ ನಿಮಿತ್ತ ಅಂಬಾದೇವಿ ದೇವಸ್ಥಾನದ ಬಳಿ ಕೋಳಿ, ಕುರಿ, ಟಗರುಗಳ ಬಲಿಯನ್ನು ನಿಷೇಧಿಸಲಾಗಿತ್ತು. ಭಕ್ತರ ಸಂಪ್ರದಾಯದ ಒತ್ತಾಸೆಯ ಮೇರೆಗೆ ಕೋಳಿ, ಕುರಿ ಮತ್ತು ಟಗರುಗಳ ಬಲಿಗಾಗಿ ದೇವಸ್ಥಾನ ಸಮಿತಿಯಿಂದ ಹೊರಭಾಗದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಲ್ಲಿ ಕೋಳಿ, ಕುರಿ, ಟಗರುಗಳನ್ನು ಬಲಿ ಕೊಟ್ಟು ನಂತರ ತಾವು ಬಿಡಾರ ಹೂಡಿದ ಸ್ಥಳದಲ್ಲಿ ಅಡುಗೆ ಮಾಡಿ ನೈವೇದ್ಯ ಸಮರ್ಪಿಸಲು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದರಂತೆ ಭಕ್ತರು ಬಲಿ ಪೂಜೆ ನೆರವೇರಿಸಿದರು. ದೇವರು ಮಾಡಿದವರು ಸಂಬಂಧಿಕರು, ಸ್ನೇಹಿತರನ್ನು ಕರೆದು ಉಣಬಡಿಸಿದ್ದು ಕಂಡು ಬಂತು.
ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.